ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೀತಾ ಇದೆ. ನನ್ನ ಜೊತೆ ಇದೀಗ ಹಿಂದೂ ಮಹಿಳಾ ಕಾರ್ಯಕರ್ತೆಯರಿದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಈ ಒಂದು ಸಂದರ್ಭದಲ್ಲಿ ಅಂದರೆ ಸಾಕಷ್ಟು ಅಪಪ್ರಚಾರಗಳು ಕೇಳಿ ಬಂದಿತ್ತು, ಒಂದಷ್ಟು ಊಹಾಪೋಹಗಳು, ಕಟ್ಟು ಕಥೆಗಳು ಎಲ್ಲವೂ ಕೂಡ ಸುಳ್ಳು ಅಂತ ಈಗಾಗಲೇ ಬಯಲಿಗೆ ಬಂದಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಆಗ್ತಾ ಇದೆ. ಅಂದರೆ ಒಂದಷ್ಟು ತನಿಖೆ ಆ ವಿಚಾರದಲ್ಲಿ ಇನ್ನಷ್ಟು ಏನಾಗಿದೆ, ಯಾಕಾಗಿ ಹೀಗಾಗಿದೆ ಅನ್ನುವಂಥದ್ದು ಎಲ್ಲದೂ ಕೂಡ ಡೀಪ್ ಆಗಿ ತನಿಖೆ ಆಗ್ತಾ ಇದೆ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಮ್ಮ ಹೆಗ್ಡೆಯವರು ಏನೂ ತಪ್ಪು ಮಾಡಲ್ದಿರಾ ಅನವಶ್ಯಕವಾಗಿ 12 ವರ್ಷದಿಂದ ಅವರನ್ನು ಶಿಕ್ಷೆಗೆ ಒಳಪಡಿಸಿದ್ದಾರೆ. ಒಂಥರ ಮಾನಸಿಕವಾಗಿ ಹಿಂಸೆ ಆಯಿತು ನಮ್ಮ ಹೆಗ್ಡೆಯವರಿಗೆ. ಯಾಕೆ ಅಂತಂದರೆ ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತಾರೆ. ಹಾಗೆ ಅವರು ತುಂಬಿದ ಕೊಡ ಎಲ್ಲೂ ಯಾವತ್ತೂ ಒಂದು ಕ್ಷೇತ್ರದಲ್ಲಿ ಯಾವುದು ಒಂದು ರೀತಿ ಅಪಮಾನಕ್ಕೆ ಇದು ಮಾಡಿದವರಲ್ಲ, ಪಾಪ ಒಂದು ಕೇರ್ ಮಾಡಿದವರಲ್ಲ. ನನ್ನ ಮುಂದೆ ಒಂದು ಪರದಿ ಬಂದಿದೆ, ಸತ್ಯನ ಅಣ್ಣಪ್ಪ ಸ್ವಾಮಿ ಮಂಜುನಾಥ ನೋಡ್ತಾರೆ, ಅದಕ್ಕೆ ನಮಗೆ ಒಂದು ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತೇಳಿ ಅವರು ಕಾದವರು. ಇವತ್ತು ನಮ್ಮ ಧರ್ಮ ದೈವ ಅಣ್ಣಪ್ಪ ಸ್ವಾಮಿ ನಮ್ಮ ಹೆಗ್ಡೆಯವರಿಗೆ ಬಲಭಾಗದಲ್ಲಿ ನಿಂತು, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಬಲಭಾಗದಲ್ಲಿ ನಿಂತು ಇವತ್ತು ಅನ್ಯಾಯ ಮೋಸ ಮಾಡಿದಂಥ ತಿಮ್ಮರಾಡಿ, ಇವತ್ತು ಅವನು ಯಾವನ ಕಳ್ಳ ಶಮೀರು ಪತ್ರಿಕೆ ಹೆಸರು ಹೇಳ್ಕೊಂಡು ಬರ್ತಾನೆ, ಸುಳ್ಳು ಅವನು. ಆಮೇಲೆ ಮೆಟ್ಟಣ್ಣ ಅವನ ಹೆಂಡತಿ ಕೊಳ್ಳಲಿರೋ ತಾಳಿ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳದಿಂದ ಕಟ್ಟಿರೋಂಥದ್ದು, ಅವನಿಗೆ ಅದು ಸಹಿತ ಕೃತಜ್ಞತೆ ಇಲ್ಲ ಸರ್. ನಮ್ಮಲ್ಲಿ ಧರ್ಮ ಇರೋತ್ತಿಗೆ ಇವತ್ತು ವೀರೇಂದ್ರ ಹೆಗ್ಡೆ ಅವರು ಎಲ್ಲದರಿಂದ ಪಾರಾಗಿ ನಮ್ಮ ಸುಕ್ಷೇತ್ರ ಏನಿದೆ ಧರ್ಮಸ್ಥಳ ಇವತ್ತು ಪ್ರಸಿದ್ಧಿ ಆಯಿತು, ಹೆಸರಾಯಿತು, ಒಳ್ಳೆ ಹೆಸರು ಬಂತು, ಗೌರವ ಬಂತು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ಸರ್ಕಾರಕ್ಕೆ ಏನು ಆಗ್ರಹ ಮಾಡಕ್ ಬಯಸ್ತೀರಾ? ಇಷ್ಟೆಲ್ಲ ಏನು ಸಮಾವೇಶ ನಡೀತು, ಒಂಥರ ಜನಜಾಗೃತಿ ಸಭೆ ಅಂತ ಹೇಳ್ಬೋದು. ಜನಕ್ಕೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಡೈವರ್ಟ್ ಆದಂಥವ್ರು, ಅಂದರೆ ಇವನು ಈ ವಿಚಾರದಲ್ಲಿ ತಿರುವನ್ನು ಪಡ್ಕೊಂಡಂಥವ್ರು ಇರಬಹುದೇನೋ ಅಂತ ಅಪನಂಬಿಕೆಗೆ ಒಳಗಾದಂಥವ್ರು, ಅವರಿಗೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಹೇಳೋದು? ಸರ್ ಏನು ಗೊತ್ತಾ, ಇದುವರೆಗೂ ಸರ್ಕಾರ ಬಂತು 12 ವರ್ಷದಿಂದ ಒಂದು ಸರ್ಕಾರನಾದರೂ ನಮ್ಮ ಹೆಗ್ಡೆಯರ್ ಪರವಾಗಿ ನಿಲ್ತಾ ಸರ್? ಇವತ್ತು ನಮ್ಮ ಹಿಂದೂ ಧರ್ಮದ ನಮ್ಮ ಪುನೀತ್ ಅಣ್ಣನಂತವರು, ಸೂಲೆಬೆಲೆ ಅಂತ ಅಣ್ಣನಂತವರು, ಇವತ್ತು ವಿಶ್ವನಾಥ ಅಣ್ಣ ಅಂತವರು, ಹಲವಾರು ಜನ ಪಾಪ ಇವತ್ತು ಅವರು ವಸಂತ ಗಿಳಿಯಾರವರು, ಹಿಂಗೆ ಯುವಕರು ಸೈನ್ಯ ಕಟ್ಕೊಂಡು ಇವತ್ತು ನ್ಯಾಯ ಕೊಡಕ್ಕೆ ಬಂತು. 12 ವರ್ಷದಿಂದ ಎಷ್ಟು ಸರ್ಕಾರ ಬಂದು ಸರ್ಕಾರ ಹೋಯ್ತು. ನಮ್ಮ ವೀರೇಂದ್ರ ಹೆಗ್ಡೆಯರ್ ಪರವಾಗಿ ನಿಲ್ಲಕ್ಕೆ ಅವರಿಗೆ ಧೈರ್ಯ ಇರಲಿಲ್ವಾ? ಎಂಥ ಅವಮಾನ ಸರ್ ಕರ್ನಾಟಕದಲ್ಲಿ. ಸರ್ ಮೊನ್ನೆ ನಾವು ಹೋರಾಟ ಮಾಡಿದ್ವಿ ನಮ್ಮ ವೀರೇಂದ್ರ ಹೆಗ್ಡೆಯರ್ ವಿಷಯದಲ್ಲಿ, ನಮ್ಮ ಧರ್ಮಸ್ಥಳದ ವಿಷಯದಲ್ಲಿ ನಾವು ಬಿಡೋದೇ ಇಲ್ಲ ಅಂತ. ಸರ್ ಪ್ರತಿಯೊಬ್ಬರು ಹಿಂದೂ ಕಾರ್ಯಕರ್ತರ ಮನೇಲಿ ಅವ್ರು ಯಾರೇ ಬಂದರೂ, ಮೆಟ್ಟಣ್ಣ ಬರ್ಬೋದು, ಶಮೀರ್ ಬರ್ಬೋದು, ಅಥವಾ ಅವನು ಯಾವ ತಿಮ್ಮರಾಡಿ ಬರ್ಬೋದು, ಯಾರೇ ಬಂದರೂ ನಾವು ಜಗ್ಗಲ್ಲ ಸರ್. ಧರ್ಮಸ್ಥಳದ ಕಾವಲು ನಾವು ಅಣ್ಣಪ್ಪ ಸ್ವಾಮಿ ಜೊತೆ ಅವರ ಆಶೀರ್ವಾದದೊಂದಿಗೆ ನಾವು ಹಿಂದೂ ಕಾರ್ಯಕರ್ತರು ಕಾಪಾಡ್ತೀವಿ. ಆ ಕ್ಷೇತ್ರ ಯಾವತ್ತೂ ಸ್ವಚ್ಛವಾಗಿರುತ್ತೆ. ನಮ್ಮ ವೀರೇಂದ್ರ ಹೆಗ್ಡೆಯವರು ಯಾವತ್ತೂ ಸ್ವಚ್ಛನೇ. ಅವ್ರು ಹೇಳಿದ್ರು, 1 ತಿಂಗಳಿಗೆ ಒಂದ್ಸರಿ ನಾನು ಅಣ್ಣಪ್ಪ ಸ್ವಾಮಿ ಮುಂದೆ ನಿಲ್ತೀನಿ, ಎಲ್ಲ ವಿಚಾರಗಳಲ್ಲಿ ಮಂಡನೆ ಆಗ್ತದೆ, ಎಲ್ಲ ವಿಚಾರ ಒಂದು ಶೀಲದಿಂದ ಹಿಡಿದು ಪ್ರತಿಯೊಂದು ಅಷ್ಟು ಸುಲಭದಲ್ಲಿ ಅಣ್ಣಪ್ಪ ಸ್ವಾಮಿ ಬದುಕಕ್ಕೆ ಬಾಳಕ್ಕೆ ಬಿಡಲ್ಲ ಸರ್. ಅಂತ ಕ್ಷೇತ್ರ ಅದು, ಅದರಲ್ಲಿ ಧರ್ಮ ಇದೆ. ಇವರೆಲ್ಲ ಮೋಸಗಾರರು. ಇಡಿ ಏನಾರ ಎಂಟ್ರ್ ಆಯ್ತು ಅಂತಂದ್ರೆ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದು ಎಂಟ್ರ್ ಆಯ್ತು ಅಂದ್ರೆ ಇವ್ರು ಏನು 420 ಮಾಡಿ ಎಲ್ಲ ನಾಟಕ ಆಡಿದ್ರು, ಇವರೆಲ್ಲ ಒಳಗೆ ಹೋಗ್ತಾರೆ ಸರ್. ಒಳಗೆ ಹೋಗ್ಬೇಕು, ಇನ್ನೂ ಒಳಗೆ ಹೋಗ್ಬೇಕು. ಇವರೇ ಮಾಡಿರೋದು ಸೌಜನ್ಯನ ಇದನ್ನ ಅಂತೇಳಿ ನಾನು ಇಷ್ಟು ಹೇಳ್ತಾ ಇದ್ದೀನಿ ಸರ್. ಓಕೆ, ಈಗ ಹಿಂದೂ ಧರ್ಮದ ಪರವಾಗಿ, ಒಟ್ಟು ಧರ್ಮದ ಪರವಾಗಿ ಏನು ಹೋರಾಟ ಅಂತ ಹೇಳ್ತಾ ಇದ್ದೀರಾ, ಅಥವಾ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀರಾ, ಬಟ್ ಹೆಣ್ಣು ಮಗು, ತಾವೊಬ್ಬರು ಹೆಣ್ಣಾಗಿ ಹೆಣ್ಣು ಮಗುವಿನ ವಿಚಾರಕ್ಕೆ, ಏನು ಸೌಜನ್ಯ ವಿಚಾರಕ್ಕೆ ತಾವು ಯಾವ ರೀತಿಯಾದಂಥ ಹೋರಾಟ ಮಾಡ್ತೀರಾ ಅಂತ? ಸರ್, ಸೌಜನ್ಯನಿಗೆ ನಾವು ನ್ಯಾಯ ಕೊಡಕ್ಕೆ ಬದ್ಧ ಆಗಿದ್ದೀವಿ ಸರ್. ಅವಳು ಒಂದು ಹೆಣ್ಣು. ಕರ್ನಾಟಕದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಕೆಲವೊಂದು ಜನ ರೇಪಿಸ್ಟ್ ಆಗಿ ತುಂಬ ತೊಂದರೆ ಆಗಿದೆ. ಅವರು ಹೆಣ್ಣು. ಎಲ್ಲರಿಗೂ ನಾವು ಒಂದೇ ಸಮಾನ ನೋಡಬೇಕು. ಇವನು ಬರೀ ಧರ್ಮಸ್ಥಳದ ಬಗ್ಗೆನೇ ಮಾತ್ರ ಯಾಕೆ ಆಕ್ಷನ್ ತಗೊಂಡಿದ್ದಾನೆ? ಈಗ ಅಜ್ಮೀರದಲ್ಲಿ 250 ಜನ ರೇಪ್ ಆಯ್ತಲ್ಲ, ಎಲ್ಲೋಗಿದ್ದ ಅವನು ಶಮೀರ್ ಕಳ್ಳ? ನಮ್ಮ ಹಾಸನದಲ್ಲಿ ಬುದ್ಧಿಮಾಂದ್ಯ ಹುಡುಗಿಗಾಯ್ತಲ್ಲ, ಎಲ್ಲೋಗಿದ್ದ ಕಳ್ಳ? ಮೆಟ್ಟಣ್ಣ ಎಲ್ಲೋಗಿದ್ದ? ತಿಮ್ಮರಾಡಿ ಎಲ್ಲೋಗಿದ್ದ? ನಾನು ಹೇಳೋದು ಸರ್, ಆ ಹೆಣ್ಣು ಮಗಳು ತಾಯಿ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಖಂಡಿತವಾಗ್ಲೂ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ. ಯಾರೇ ತಪ್ಪು ಮಾಡಿದ್ರು ತಪ್ಪೇ ಸರ್, ಅದಕ್ಕೆ ಶಿಕ್ಷೆ ಆಗಲಿ. ಅದಕ್ಕೆ ಸುಮ್ಮನೆ ವೀರೇಂದ್ರ ಹೆಗ್ಡೆಯರ್ನ ಮದ್ದು ಕೆಳೆಯೋದು, ಇದೆಲ್ಲ ನಾಟಕ ಮಾಡೋದಕ್ಕೆ ನಾವು ಒಪ್ಪಲ್ಲ ಸರ್.